ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಈ ಪ್ರಶ್ನೆಗಳನ್ನ ದಶಮಾಂಶದಲ್ಲಿ ಕೊಟ್ಟಿದ್ದಾರೆ. ಹಾಗೆ ಎದ್ರಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆಗಳನ್ನ ದಶಮಾಂಶ. ಇದನ್ನ ಎದ್ರಲ್ಲಿ ಬರಬೇಕು, ಘಾತಾಂಕ ಏನಪ್ಪ ಸಾವಿತ್ರ, ಹೌದಾ? ಸೊ ಫಸ್ಟ್ ಏನ್ ಪ್ರಶ್ನೆ ಕೊಟ್ಟಿದ್ರೆ ಅದನ್ನ ಬರ್ಕೊಳ್ಳಿ. 0.11 11 ಕೊಟ್ಟು 8 ಕೆಳಗಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಸೊ ಪ್ರಶ್ನೆ ಕೊಟ್ಟಿದ್ದಾರ. ಸೊ ಕೊಟ್ಟಿದ್ದ ಪ್ರಶ್ನೆನ ಫಸ್ಟ್ ಬರ್ಕೊಳ್ಳಿ. ಈ ರೂಪದಲ್ಲ, ಇದನ್ನ ಎದ್ರಲ್ಲಿ ಬರೀಬೇಕು, ಘಾತಾಂಕ ರೂಪದಲ್ಲಿ, ಹೌದಾ? ಸೊ ಘಾತಾಂಕ ರೂಪದಲ್ಲಿ ಬರೀಬೇಕಾದ್ರ ಫಸ್ಟ್ ದಶಮಾಂಶದಲ್ಲಿ ಕೊಟ್ಟಿದ್ದನ್ನ ಭಿನ್ನರಾಶಿಗೆ ಬರ್ಕೊಳ್ಳಿ. ಎದ್ರಲ್ಲಿ ಬರ್ಕೊಳ್ತೀರಿ? ಭಿನ್ನರಾಶಿ. ಈಗ ನೋಡ್ರಿ, ಇಲ್ಲಿ ದಶಮಾಂಶ ಅದ. ಈ ದಶಮಾಂಶವನ್ನ ನಾನು ಇಲ್ಲಿಂದ ತೆಗೆದು ಇಲ್ಲಿ 8 ಪಕ್ಕ ಶಿಫ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಶಿಫ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಈ ದಶಮಾಂಶ ಆದ್ಮೇಲೆ ಇಲ್ಲಿ ತನಕ ಎಷ್ಟು ಸಂಖ್ಯೆವಾಗ ಎಣಿಸ್ಬೇಕು. ಎಷ್ಟು ಸಂಖ್ಯೆ ಅದಾವ ನೋಡಿ? 1 2 3 4 5 6 7 8 9 10 11 12. ಅದ 12 ಸಂಖ್ಯೆ ಆದ್ಮೇಲೆ ನಾನು ದಶಮಾಂಶ ಇಡ್ತಾ ಇದ್ದೀನಿ. ಸೊ ಅದಕ್ಕೆ ಇದನ್ನ 8.5 ಅಂತ ಬರ್ಕೋಬಹುದು. ಬರ್ಕೊಂಡ್ಮೇಲೆ ಕೆಳಗ ಭಾಗಿಲೆ ಇಲ್ಲಿ 1 ಆಗಿದ ತಕ್ಷಣ ಎಷ್ಟು ಸೊನ್ನೆ ತಗೋಬೇಕು? 12 ಸಂಖ್ಯೆ ಆದ್ಮೇಲೆ ದಶಮಾಂಶ ಇಟ್ಟಿವಲ್ಲ, ಅದಕ್ಕೆ 12 ಸೊನ್ನೆ ಬರ್ಕೊಂಡು ನೆಕ್ಸ್ಟ್ 8.5 ಭಾಗಿಲೆ ಇದನ್ನ 10⁻12 ಅಂತ ಬರೀಬಹುದಾ? ಸೊ ಈ 10⁻12 ಛೇದದಿಂದ ಅಂಶಕ್ಕೆ ಒಯ್ದಿದ್ರೆ ಏನಾಗ್ತದ? 8.5 ಗುಣಿಲೆ 10⁻12. ನೋಡಿ ನೆಕ್ಸ್ಟ್ ಕ್ವೆಶ್ಚನ್. ಈಗ ಕೆಲವೊಂದು ಬಾರಿ ಸಂಖ್ಯೆಗಳು ಬಹಳ ದೊಡ್ಡ ಇತ್ತು. ಈಗ ನೋಡ್ರಿ, ಅರ್ತ್ ರೇಡಿಯಸ್, ಭೂಮಿಯ ತ್ರಿಜ್ಯ ಎಷ್ಟು? ಬಹಳ ಉದ್ದ ಇಲ್ಲ ಭೂಮಿ, ಸಣ್ಣ ಗೋಲ್ ಅದೇನ ಇಲ್ಲ, ಹೌದಾ? ಸೊ ಅವಾಗ ಏನಾಗ್ತದ, ಅಷ್ಟು ಉದ್ದ ಸಂಖ್ಯೆಯಲ್ಲಿ ಬರೆಯೋದಕ್ಕಿಂತ ಅದನ್ನ ನಾವು ಘಾತಾಂಕ ರೂಪದಲ್ಲಿ ಬರೆಯಬಹುದು, ಹೌದಾ? ಸೊ ಇದು ಒಂದು ದೊಡ್ಡ ಸಂಖ್ಯೆ ಇದಲ್ಲ, ಇದನ್ನ ಓದೋದು ಕಷ್ಟ ಆಗ್ತದೆ, ಬರೆಯೋದು ಕಷ್ಟ ಆಗ್ತದೆ. ಅದಕ್ಕೆ ಇದನ್ನ ಘಾತಾಂಕ ರೂಪದಲ್ಲಿ ಬರೆಯಬೇಕು. ಹೆಂಗ್ ಬರೀತೀರಿ ನೋಡಿ. ಫಸ್ಟ್